ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಬಾಂಬರ್ ಪತ್ತೆ ಹಚ್ಚಲು ಪೊಲೀಸರಿಗೆ ಸವಾಲಾದ ಕೇಸ್. ನಾಪತ್ತೆಯಾದವನಿಗಿದ್ದ ಸರ್ವೈವಲ್ ತರಬೇತಿ. ಕಳೆದ 15 ವರ್ಷಗಳಲ್ಲಿ 7 ಬಾರಿ ಬಾಂಬ್ ಬ್ಲಾಸ್ಟ್. ಯಾವ್ಯಾವ ಸರ್ಕಾರದ ಅವಧಿಯಲ್ಲಿ ಎಷ್ಟು ಪ್ರಕರಣ? TV5 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಮೊದಲ ಪಟ್ಟಿಯಲ್ಲಿ 195 ಅಭ್ಯರ್ಥಿಗಳು ಫೈನಲ್. ಈ ಬಾರಿಯೂ ವಾರಾಣಸಿಯಿಂದಲೇ ಮೋದಿ ಸ್ಪರ್ಧೆ. ಬಿಜೆಪಿ ಬಣ ರಾಜಕೀಯಕ್ಕೆ ಹೈಕಮಾಂಡ್ನಿಂದಲೇ ಮುಲಾಮು. ಆಂತರಿಕ ಭಿನ್ನಮತ ಶಮನಕ್ಕೆ ಜೆಪಿ ನಡ್ಡಾ ಸೂತ್ರ. ನಾಳೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್. ಸ್ವಪಕ್ಷದ ವಿರುದ್ಧ ಇಕ್ಬಾಲ್ ಅನ್ಸಾರಿ ಅಸಮಾಧಾನಕ್ಕೆ ಮದ್ದು. ಗಂಗಾವತಿಯ ಅನ್ಸಾರಿ ನಿವಾಸಕ್ಕೆ ಸಿದ್ದರಾಮಯ್ಯ ಭೇಟಿ. ಮಾಜಿ ಶಾಸಕನ ಮುನಿಸು ಶಮನಗೊಳಿಸಿದ ಸಿಎಂ.